ಅಪ್ಪು, ಡೈರಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ಮಮ್ಮಿ ಪಪ್ಪನ ಎಷ್ಟು ಇಷ್ಟಪಡ್ತಾರೆ ಅಂತ. ಆಮೇಲೆ ಪಪ್ಪನೂ ಅಷ್ಟೇ ಮಮ್ಮಿನ ಎಷ್ಟು ಇಷ್ಟಪಡ್ತಾರೆ ಅಲ್ವಾ ಮಿಂಚು. ಅಂದ್ರು ಶಕುಂತಲ ಅಜ್ಜಿ ಎಷ್ಟು ಬ್ಯಾಡ್ ಅಲ್ವಾ. ಪಪ್ಪ ಅಮ್ಮನಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ಪಪ್ಪ ಇನ್ನೂ ಮನೆಯಲ್ಲೇ ಇಟ್ಕೊಂಡಿದ್ದಾರೆ? ಎಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ ಅಲ್ವಾ ಅವರಿಂದ. ಅಪ್ಪು, ಈ ಥರ ಎಲ್ಲ ಅಮ್ಮ ಮುಂದೆ ಮಾತಾಡಬೇಡ. ಆಮೇಲೆ ನಾವು ಡೈರಿ ಓದಿದ್ವಿ ಅಂತ ಗೊತ್ತಾಗ್ಬಿಡುತ್ತೆ. ಪಪ್ಪ ಏನೇ ಮಾಡಿದ್ರೇನು ಎಲ್ಲ ಯೋಚನೆ ಮಾಡಿರ್ತಾರೆ. ಪಪ್ಪನಿಗಿಂತ ನಮ್ಗೇನು ಗೊತ್ತು ಜಾಸ್ತಿ. ಆಮೇಲೆ ಆ ಥರ ನಾವು ಮಾತಾಡಬಾರ್ದಲ್ಲ, ಸುಮ್ಮನೆ ಇರ್ಬೇಕು ತಾನೆ ನಾವು. ಹೌದು, ಆದ್ರೂ ಪಪ್ಪಂಗೆ ಆಗಿದ್ದನ್ನು ಓದ್ತಾ ಇದ್ರೆ ತುಂಬ ಬೇಜಾರಾಯಿತು. ಅದಕ್ಕೆ ಪಪ್ಪ ಯಾವಾಗಲೂ ಹೇಳೋದು ಇನ್ನೊಬ್ಬರನ್ನ ಅಷ್ಟು ಬೇಗ ಜಡ್ಜ್ ಮಾಡಬಾರ್ದು ಅಂತ. ಮಮ್ಮಿ ಡೈರಿನ ಪಪ್ಪಂಗೆ ಕೊಡಬೇಕು ಇದನ್ನು ಓದಿ ಅಂತ. ಅವಾಗ ಎಷ್ಟು ಫೀಲ್ ಮಾಡ್ಕೋತಾರೋ, ಎಷ್ಟು ಪಪ್ಪನ ಲವ್ ಮಾಡ್ತಾಯಿದ್ರು, ಇಷ್ಟಪಡ್ತಾಯಿದ್ರು ಅಂತ ಗೊತ್ತಾಗ್ಬೇಕಲ್ವಾ. ಹೌದು ಅಪ್ಪು, ನೀನು ಹೇಳಿದ್ ಸರಿನೇ. ಆದರೆ ನಾವು ಡೈರಿ ಓದಿದ್ವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಸರಿ, ಹಾಗಾದರೆ ಈಗ ಮಮ್ಮಿ ಡೈರಿನ ಪಪ್ಪ ಓದೋ ಥರ ಮಾಡೋಣ. ಏನಾದರೂ ಮಾಡಿ ಮಮ್ಮಿ ಡೈರಿನ ಪಪ್ಪಂಗೆ ಓದಿಸ್ಲೇಬೇಕು, ಸರಿನಾ? ಓಕೆ ಓಕೆ, ಡೀಲ್. ಏನು ಇಬ್ರು ಯಾವುದ್ರ ಬಗ್ಗೆ ಡೀಲ್ ಮಾಡ್ಕೊತಿದ್ದೀರಾ? ಏನಿಲ್ಲ ಅಮ್ಮ, ಏನಿಲ್ಲ ಏನಿಲ್ಲ ಏನಿಲ್ಲ. ಯಾಕೋ ಏನೋ ಮಾಡಿರೋ ಹಾಗಿದೆ ಅಲ್ವಾ? ಮಮ್ಮಿ, ನೀವು ಹೇಳಿದ್ದು ಕರೆಕ್ಟೇ. ಡೈರಿ ಓದಿದ್ರೆ ಹಿಂದೆ ಏನೆಲ್ಲ ನಡೆದಿದೆ ಅಂತ ಗೊತ್ತಾಗುತ್ತೆ. ಅದು ಎಲ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಮತ್ತೆ ಒಂಥರ ಡೈರಿ ಓದಾದ್ಮೇಲೆ ಡಿಫ್ರೆಂಟ್ ಫೀಲ್ ಕೊಡ್ತು. ಹೌದಲ್ವಾ ಅಪ್ಪು? ಹೂ ಮಿಂಚು. ಹೌದಾ? ಆದರೂ ನಿಮ್ಮಿಬ್ರು ಮುಖ ನೋಡಿದ್ರೆ ಏನೋ ಕಳ್ಳ ಕೆಲಸ ಮಾಡ್ಕೊಂಡು ಸಿಕ್ಕಾಕೊಂಡಿರೋ ಹಾಗಿದೆ. ಏನದು? ಏನಿಲ್ಲ ಮಮ್ಮಿ, ನಾವಿಬ್ರು ನಾರ್ಮಲ್ ತಾನೇ ಇದ್ವಿ. ನಮಗೇನಾಯ್ತು? ಅಯ್ಯೋ ದೇವ್ರೆ, ಏನಿವತ್ತು ಪ್ರೀತಿ ತುಂಬಿ ತುಳುಕ್ತಿದೆ. ಯಾಕೆ ಸ್ಪೆಷಲ್ ಸರ್ಪ್ರೈಸು? ಅಲ್ಲ ಮಮ್ಮಿ, ನಮ್ಮ ಮಮ್ಮಿ ನಮ್ಮ ಇಷ್ಟ. ಯಾಕೆ ಬೇಕಾದ್ರೆ ನಾವು ಪಪ್ಪಿ ಕೊಡಬೇಕು. ಪಪ್ಪಿ ಕೊಡೋಕ್ಕೇನೂ ರೀಸನ್ ಬೇಕಾ? ಕೊಡಬಹುದು. ಹೂ ಮಮ್ಮಿ, ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡ್ತೀರಾ. ಅದಕ್ಕೆ ಒಂದು ಪಪ್ಪಿ ಕೊಡಬಾರ್ದು ನಮ್ಮ ಮಮ್ಮಿಗೆ? ಆದ್ರೆ ನೀವಿಬ್ರು ಇಂಡೈರೆಕ್ಟ್ ಆಗಿ ಏನೋ ಮಾತಾಡ್ತಿದ್ರ, ನನಗೆ ಅರ್ಥ ಆಗ್ತಿಲ್ಲ. ಏನದು ಡೈರೆಕ್ಟ್ ಆಗಿ ಹೇಳಿ. ಅದು ಮಮ್ಮಿ ನಿಮ್ ಡೈರಿ. ಡೈರಿ? ಹೌದು ಮಮ್ಮಿ, ನಾವಿಬ್ಬರು ಡೈರಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಒಬ್ರು ಇನ್ನೊಬ್ರು ಡೈರಿನ ಓದಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಮ್ಮಿ? ನಾನ್ ಹೇಳಿದ್ದು ನಿಮ್ ಡೈರಿ ನೀವು ಓದ್ಕೊಳ್ಳಿ ಅಂತ. ನೀವು ನೋಡಿದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇನ್ನೊಬ್ರು ಡೈರಿ ಓದೋದು ಬ್ಯಾಡ್ ಮ್ಯಾನರ್ಸ್, ಬ್ಯಾಡ್. ಸಾರಿ ಮಮ್ಮಿ, ಇನ್ಮೇಲೆ ಅದನ್ನ ಓದಲ್ಲ. ನನಗೆ ರೇಗಿಸ್ತೀರಾ? ಬನ್ನಿ, ಇವತ್ತು ತಿಂಡಿಯಲ್ಲಿ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಏನಾಯ್ತು? ಅಮ್ಮ, ಪಪ್ಪ ಯಾವಾಗ ಬರ್ತಾರೆ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅಮ್ಮ, ಎಕ್ಸಾಕ್ಟ್ ಟೈಮ್ ಯಾವಾಗ ಬರ್ತಾರೆ ಅಂತ ಹೇಳಿ. ಎಷ್ಟು ಅಂತ ಕರೆಕ್ಟಾಗಿ ಹೇಗೆ ಹೇಳಿ? ಒಂದು ಅರ್ಧ ಗಂಟೆ. ಬಟ್ ಏನಿದು ಇವತ್ತು ಅಪ್ಪನ ಕೇಳ್ಕೊಂಡ್ ಬಂದ್ಬಿಟ್ಟಿದ್ದೀರಲ್ಲ, ಏನ್ ವಿಷಯ? ಏನಿಲ್ಲ ಮಮ್ಮಿ, ಸುಮ್ಮನೆ ಪಪ್ಪಗೊಂದು ಕಾಲ್ ಮಾಡಿ ಮಮ್ಮಿ. ಬೇಡ ಕಂದ, ಪಪ್ಪ ಕೆಲಸ ವಿಷಯದಲ್ಲಿ ಬ್ಯುಸಿ ಆಗಿರ್ತಾರಲ್ವಾ, ಡಿಸ್ಟರ್ಬ್ ಮಾಡ್ದಂಗಾಗತ್ತೆ. ಮಮ್ಮಿ ಪ್ಲೀಸ್ ಮಮ್ಮಿ, ಏನಾಗಲ್ಲ, ಕಾಲ್ ಮಾಡಿ ಮಮ್ಮಿ. ಬೇಡ ಕಂದ. ಪ್ಲೀಸ್ ಅಮ್ಮ. ಸರಿ, ಓಕೆ ಓಕೆ. ಮೈ ಗಾಡ್, ರಿಂಗ್ ಆಗ್ತದೆ. ಮಮ್ಮಿ ಬಿಡಿ, ಕೊಡಮ್ಮ. ಏಯ್, ಬೀಳ್ಸ್. ಭೂಮಿಕಾ. ಹಲೋ ಪಪ್ಪ, ನಾವು ಮಾತಾಡ್ತಿರೋದು. ನೀವಾ? ಏನೋ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಊಟ ಮಾಡಿದ್ರಾ? ಇಲ್ಲ. ಯಾಕ್ರಪ್ಪ ಹಾಗೆ? ಟೈಮ್ ಆಯ್ತಲ್ಲ, ಊಟ ಮಾಡ್ಬೇಕು ತಾನೆ? ನಿಮಗೆ ವೇಟ್ ಮಾಡ್ತಿದೀವಿ. ಪಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆನಾ? ಒಂದು ಊಟ ಮಾಡಿ. ಸರಿ ಪಪ್ಪ, ಬಾಯ್. ಓಕೆ ಬಾಯ್. ಈಗ ಸಮಾಧಾನ ಆಯ್ತಾ? ಸರಿ, ಬರ್ತಾರೆ ಬನ್ನಿ. ಗೆಳೆಯ, ಈ ಕಾಲ್ನ ಮಕ್ಕಳು ಮಾಡಿದ್ದು ಅಂತ ಅನ್ಕೊಂಡಿದ್ಯಾ? ಅಲ್ಲ ಕಣ, ಈ ಪುಟ್ಟ ಜೀವಿಗಳ ಕೈಲಿ ಆ ದೊಡ್ಡ ಜೀವ ಮಾಡಿಸಿದ್ದು. ಅಂದರೆ
ಟೈಮ್ ಸರಿಗೆ ಮನೆಗೆ ಬಂದು ನಮ್ಮ ಜೊತೆ ಊಟ ಮಾಡಲಿಲ್ಲ ಅಂದರೆ ಕ್ಲಾಸ್ ತಗೋತೀವಿ ಅಂತ ಇಂಡೈರೆಕ್ಟಾಗಿ ನಿನಗೆ ವಾರ್ ಮಾಡಿದ್ದು. ಅದು ಹಂಗೆ ಕಣ ಪಾರ್ಥ. ಏಯ್ ಸುಮ್ಮನೆ ಇರ. ಒಂದಕ್ಕೆ 10 ಸೇರಿಸ್ಕೊಂಡು ಏನೇನೋ ಮಾತಾಡಬೇಡ. ಭೂಮಿಕಾ ಅವರು ಹಾಗೆಲ್ಲ ಏನೂ ಅಲ್ಲ. ಭೂಮಿಕಾ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಗೆಳೆಯ ನೋಡೋ, ನಿನಗಿಂತ ನಾನು ಸೀನಿಯರ್ ಕಣ. ನಿನಗಿಂತ ಮೊದಲೇ ಮದುವೆ ಆಯಿತು, ನಿನಗಿಂತ ಮುಂಚೆನೇ ಮಕ್ಕಳಾಯಿತು, ಅದಾದಮೇಲೆ ನಿನಗೆ ಮದುವೆ ಆಗಿ ಮಕ್ಕಳಾಗಿರೋದು. ಹಾಗಾಗಿ ಈ ಸೀನಿಯರ್ ಮಾತು ನೀನು ಒಪ್ಕೊಳ್ಳೇಬೇಕು ಕಣೋ. ಅದು ಹಾಗೇ ಆಗಿರೋದು. ಈಗ ಸುಮ್ಮನೆ ಕೆಲಸ ಮಾಡ್ತೇ ಹೆಂಗೆ? ಕೆಲಸ ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ. ಒಂದು ಸಂಸಾರದ ಗುಟ್ಟು ಹೇಳ್ತೀನಿ ಕೇಳ್ಗೆಳೆಯ. ನೋಡೋ, ಆಫೀಸಿನ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆದ್ರೆ ಅಷ್ಟೇ ಸಾಲದು ಕಣೋ. ಸಂಸಾರದ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಇಲ್ಲಾಂದರೆ ಮನೇಲಿ ಆಡಿಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಏನು ಹೇಳಂಗೇ ಇಲ್ಲ. ಹಲೋ ಅಪೇಕ್ಷಾ, ನಾನು ಇವಾಗ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಯಾಕಂದ್ರು ಪಾರ್ಥ, ನೀನು ನಿಮ್ಮಣ್ಣ ಇಬ್ಬರು ಒಂದೇ ಸ್ಕೂಲ್ ಕಣ. ಆಫೀಸು ಆಫೀಸ್ ಮಾಡ್ತಿ. ಸರಿ, ಎಷ್ಟೊತ್ತು ಅಂತ ವೆಯ್ಟ್ ಮಾಡ್ತೀರಾ? ಬನ್ನಿ ಊಟ ಮಾಡಿ. ಮಮ್ಮಿ ಪ್ಲೀಸ್ ಮಮ್ಮಿ, ಮತ್ತೆ ಇನ್ನೊಂದ್ಸತಿ ಪಪ್ಪಂಗೆ ಫೋನ್ ಮಾಡಿ. ಹ್ಞೂ ಮಮ್ಮಿ, ಪ್ಲೀಸ್ ಮಮ್ಮಿ. ಇಲ್ಲ ಕಂದ, ಆಗ್ಲೇ ಮಾತಾಡಿದ್ರಲ್ಲ. ಮಮ್ಮಿ ಪ್ಲೀಸ್ ಮಮ್ಮಿ, ಇನ್ನೊಂದ್ಸತಿ ಮಮ್ಮಿ ಪ್ಲೀಸ್ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ. ಸರಿ ಸರಿ ಸರಿ. ಸರ್, ನೀವು ಹೇಳಿದ ಕೆಲಸ ಎಲ್ಲ ಪ್ರೋಸೆಸ್ ಆಗ್ತಾ ಇದೆ. ಇನ್ 2 ಅವರ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ಸರ್. ಓಕೆ. ಭೂಮಿಕಾ, ಹಲೋ ಪಪ್ಪ, ಮತ್ತೆ ನಾವೇ ಮಾತಾಡ್ತಿರೋದು. ಮತ್ತೆ ನೀವಾ? ಏನ್ರೋ ಮಾಡ್ತಾ ಇದ್ದೀರಾ? ಊಟ ಮಾಡಲಿಲ್ವಾ? ಇಲ್ಲ ಪಪ್ಪ, ಮಾಡಿಲ್ಲ. ಯಾಕೆ? ನಿಮಗೆ ವೇಟ್ ಮಾಡ್ತಿದೀವಿ. ನಾನು ಹೇಳಿದ್ನಲ್ಲ, ಇವತ್ತು ಪಪ್ಪನಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಕೆಲಸ ಮುಗಿಸ್ಬರ್ತೀನಿ. ನಿಮ್ಮ ಪಾಡ ನೀವು ಊಟ ಮಾಡಿ. ಇಲ್ಲ ಪಪ್ಪ, ನೀವು ಬಂದ್ರೇನೆ ನಾವು ಊಟ ಮಾಡೋದು. ನೀವು ಬರೋವರೆಗೂ ನಾವು ಕಾಯ್ತಾನೆ ಇರ್ತೀವಿ ಪಪ್ಪ. ನೀವು ಯಾಕೋ ಬರ್ತಾ ಬರ್ತಾ ಜಾಣ್ ಮಕ್ಕಳಾಗ್ತಲ್ಲ, ಹಠಮಾರಿಗಳಾಗ್ತಾ ಇದ್ದೀರಾ. ಊಟ ಮಾಡಿ ಮೊದಲು. ಪಾಪ ಪ್ಲೀಸ್, ಮೊದಲು ನೀವು ಬನ್ನಿ, ಆಮೇಲೆ ನಾವು ಊಟ ಮಾಡ್ತೀವಿ. ಸರಿ, ಮಮ್ಮಿ ಫೋನ್ ಕೊಡಿ. ಥ್ಯಾಂಕ್ ಯು. ಹಾಗೋ ಮಾರೆ.